ಕಾಂಗ್ರೆಸ್ ಸರ್ಕಾರ ಕೆಡುವುದಕ್ಕೆ ಮೈತ್ರಿ ಸರ್ಕಸ್ ಮಾಡ್ತಿದೆ ಅನ್ನುವ ಆರೋಪ ಕೇಳಿ ಬರ್ತಾನೆ ಇದೆ. ಈಗ ಕಾಂಗ್ರೆಸ್ ಶಾಸಕ ಮತ್ತೊಂದು ಸ್ಫೋಟಕ ಆರೋಪ ಮಾಡಿದ್ದಾರೆ. ಒಬ್ಬೊಬ್ಬ ಶಾಸಕರಿಗೆ 100 ಕೋಟಿ ರೂಪಾಯಿ ಆಮಿಷ ಒಡ್ಡಿದ್ದಾರೆ ಅನ್ನುವ ಸ್ಫೋಟಕ ರಹಸ್ಯ ಬಿಚ್ಚಿಟ್ಟಿದ್ದಾರೆ. ಬಿಜೆಪಿಯವರು 50ರಿಂದ 100ಕ್ಕೆ ಹೋಗಿದ್ದಾರೆ. ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ದಿನಕ್ಕೊಂದು ಸ್ಫೋಟಕ ಸುದ್ದಿಗಳಿಂದಲೇ ಪದೇ ಪದೇ ಸದ್ದು ಮಾಡ್ತಿದೆ ರಾಜ್ಯ ರಾಜಕಾರಣ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ತಿದ್ದಂತೆ ತಾರಕಕ್ಕೆ ಏರಿದೆ ಫೈಟಿಂಗ್ ಪಾಲಿಟಿಕ್ಸ್. ಸರ್ಕಾರ ಪತನಕ್ಕೆ ಗವರ್ನರ್ ಹುದ್ದೆಯನ್ನ ದುರುಪಯೋಗ ಅಂತ ಕಾಂಗ್ರೆಸ್ನ ನಾಯಕರು ಮೈತ್ರಿ ವಿರುದ್ಧ ಮುಗಿಬಿದ್ದಿದ್ದಾರೆ. ಈ ಮಧ್ಯೆ ಮೈತ್ರಿ ನಾಯಕರ ವಿರುದ್ಧ ಸ್ಫೋಟಕ ಆರೋಪ ಮಾಡಿದ್ದಾರೆ ಶಾಸಕ ಗಣಿಗ ರವಿಕುಮಾರ್ ಗೌಡ. ಒಬ್ಬ ಶಾಸಕನ ಖರೀದಿಗೆ 100 ಕೋಟಿ ಆಫರ್, 50 ಶಾಸಕರಿಗೆ 5,000 ಕೋಟಿ ಹಣ ಖರ್ಚು. ಆಪರೇಷನ್ ಕಮಲದ ರಹಸ್ಯ ಬಿಚ್ಚಿಟ್ಟ ಗಣಿಗ ರವಿ. ಸರ್ಕಾರವನ್ನ ಬೀಳಿಸೋದಕ್ಕೆ ಮೈತ್ರಿಯ ನಾಯಕರು ಷಡ್ಯಂತ್ರ ಮಾಡ್ತಿದ್ದಾರೆ. ಜೆಡಿಎಸ್ ಬಿಜೆಪಿಯ ನಾಯಕರು ದೆಹಲಿಯಲ್ಲಿ ತಂತ್ರವನ್ನ ರೂಪಿಸುತ್ತಿದ್ದಾರೆ ಅಂತ ಕಾಂಗ್ರೆಸ್ನ ನಾಯಕರು ಆರೋಪ ಮಾಡ್ತಾನೆ ಬಂದಿದ್ರು. ಇದೀಗ ಮಂಡ್ಯ ಕಾಂಗ್ರೆಸ್ ಶಾಸಕ ಗಣಿಗ ರವಿ ಮತ್ತೊಂದು ಸ್ಫೋಟಕ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ನ 50 ಶಾಸಕರ ಖರೀದಿಗೆ ಪ್ರಯತ್ನ ನಡೀತಾ ಇದ್ದು ಒಬ್ಬೊಬ್ಬರಿಗೆ 100 ಕೋಟಿಯ ಆಫರ್ ಮಾಡಿದ್ದಾರೆ. ಬಿಜೆಪಿಯ ಬ್ರೋಕರ್ಗಳು ಪ್ರತಿನಿತ್ಯ ನಮ್ಮ ಶಾಸಕರನ್ನ ಸಂಪರ್ಕಿಸುತ್ತಿದ್ದಾರೆ. 50 ಕೋಟಿಯಿಂದ 100 ಕೋಟಿಗೆ ಆಫರ್ ಏರಿಕೆಯಾಗಿದೆ ಅಂತ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ಬಿಎಲ್ ಸಂತೋಷ್, ಎಚ್ಡಿಕೆ, ಶೋಭಾ ಕರಂದ್ಲಾಜೆ, ಜೋಶಿ ಮೇಲೆ ಆರೋಪಗಳ ಸುರಿಮಳೆಗೈದಿದ್ದಾರೆ. ಈಗ 50 ಕೋಟಿಯಿಂದ 100 ಕೋಟಿಗೆ ಹೋಗಿದ್ದಾರೆ. 100 ಕೋಟಿ ಕೊಡ್ತೀವಿ. ಮೊನ್ನೆ ಯಾರೋ ಒಬ್ಬ ಫೋನ್ ಮಾಡಿದ್ದ, ಸರ್ 100 ರೆಡಿ, ಎಲ್ಲಿಗೆ ಬರ್ತೀರಾ? 50 ಜನ MLAಗಳನ್ನ ಪರ್ಚೇಸ್ ಮಾಡೋಕ್ಕೆ. ಬಿಜೆಪಿಯವರು 100, ಈಗ 50ರಿಂದ 100ಕ್ಕೆ ಹೋಗಿದ್ದಾರೆ ಬಿಜೆಪಿಯವರು. ಸಂತೋಷ್ ಜಿ, ಶೋಭಾ ಕರಂದ್ಲಾಜೆ, ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ, ಇವರೆಲ್ಲ ಒಂದು ಗ್ಯಾಂಗ್ ಆಗಿ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ಗಣಿಗ ರವಿಕುಮಾರ್ ಗೌಡ ಹೇಳಿಕೆಯ ಬೆನ್ನಲ್ಲೇ ಕಾಂಗ್ರೆಸ್ನ ನಾಯಕರು ಕೂಡ ಆಪರೇಷನ್ ಮೈತ್ರಿ ಬಗ್ಗೆ ಕಿಡಿಕಾರಿದ್ರು. ದೇಶದೆಲ್ಲೆಡೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಸ್ಥಿರಗೊಳಿಸುವ ಪ್ರಯತ್ನವಾಗ್ತಿದೆ. ನೇರ ದಾರಿಯಲ್ಲಿ ಬಂದು ಬಿಜೆಪಿ ಎಂದು ಅಧಿಕಾರವನ್ನ ನಡೆಸಿಲ್ಲ. ಅವರ ಕನಸು ಯಾವತ್ತೂ ಕೂಡ ನನಸಾಗೋಲ್ಲ. ಅಡ್ಡದಾರಿಯಿಂದ ಶಾಸಕರನ್ನ ಖರೀದಿ ಮಾಡುವ ಕೆಲಸ ಮಾಡ್ತಿದೆ ಅಂತ ಹರಿಹಾಯ್ದಿದ್ದಾರೆ. ಬಿಜೆಪಿಗಾಗಲಿ JDSಗಾಗಲಿ ರಾಜ್ಯದ ಜನರು ಮ್ಯಾಂಡೇಟ್ ಕೊಟ್ಟಿಲ್ಲ. ಯಾವಾಗಲೂ ಕೊಟ್ಟಿದ್ದಾರಾ? ಅವರು ರಾಜಕೀಯ ಹೊಸ ಪ್ರಯೋಗ ಆಪರೇಷನ್ ಕಮಲ ಅಂತ ಮಾಡಿದ್ರು. ಈ ಡೆಮಾಕ್ರಸಿಯಲ್ಲಿ ಕಾನ್ಸ್ಟಿಟ್ಯೂಷನ್ಲಿ ಈ ಥರದ್ದು ಎಲ್ಲಿದೆ? MLAಗಳನ್ನು ಖರೀದಿ ಮಾಡೋದು, ಅಧಿಕಾರದ ಆಸೆ ತೋರಿಸೋದು, ಇದನ್ನು ಮಾಡೇ ಅಲ್ವಾ ಅವರು 2 ಸಾರಿ ಸರ್ಕಾರ ರಚನೆ ಮಾಡಿದ್ದು. ಅಂತಿಮವಾಗಿ ಅವರು ಸಕ್ಸಸ್ ಆಗಲಿಲ್ಲ. ಶಾಸಕರಿಗೆ ಈ ರೀತಿ ಆಮಿಷ ಬಂದಿದ್ದು ನಿಜ ಅಂತ ಹಾಗಾಗಿ ಕೆಲವು ಶಾಸಕರು ಕೂಡ ಹೇಳಿದರು. ಹಾಗಾಗಿ BJP ಇದನ್ನು ಪ್ರಯತ್ನ ಮಾಡಿದೆ, ಭಾಳ ದಿವಸಗಳಿಂದನೂ ಕೂಡ ಪ್ರಯತ್ನ ಮಾಡ್ತಾ ಇದೆ. ಆದರೆ ಅದಕ್ಕೆ ಅವರಿಗೆ ಯಶಸ್ಸು ಸಿಕ್ಕಿಲ್ಲ ಅಂತ ಹೇಳಿ ಏನಂದರೆ ಹಿಂಬಾಗಲಿಂದ ವಾಮ ಮಾರ್ಗದಿಂದ ಗವರ್ನರ್ ಆಫೀಸ್ ಮುಖಾಂತರ ಈ ಒಂದು ಪಿತೂರಿಯನ್ನು ಅವರು ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದವರು ಯಾವತ್ತಿಗೂ ನೇರ ದಾರಿಯಿಂದ ಬಂದು ಅಧಿಕಾರಕ್ಕೆ ಬಂದವರೆಲ್ಲ. ಜನರ ಆಶೀರ್ವಾದ ಅವ್ರಿಗೆ ಯಾವತ್ತಿಗೂ ಸಿಕ್ಕಿಲ್ಲ. ಹಿಂಬಾಗಿಲಿನಿಂದನೇ ಅವರು ಬಂದು 2 ಸಲ ಅಧಿಕಾರ ಮಾಡಿದ್ದಾರೆ. ಅದು ಅವರಿಗೆ ರೂಢಿಯಾಗಿದೆ, ಶಾಲೆ ಆಗಿಬಿಟ್ಟಿದೆ. ಈಗ ಮತ್ತೆ ಮಾಡಬೇಕು ಅನ್ನುವಂಥ ಭ್ರಮೆಯಲ್ಲಿದ್ದಾರೆ. ಹೀಗಾಗಿ ತಿರುಕನ ಕನಸು ಕಾಣ್ತಾ ಇದ್ದಾರೆ. 1000 ಕೋಟಿ ಕೊಟ್ಟರು ನಮ್ಮ ಪಕ್ಷದವ್ರು ಯಾರು ಮಾರ್ಕೊಳ್ಳೋದಿಲ್ಲ. ದಳ ಕಾಂಗ್ರೆಸ್ನವರು ಕನಸು ಕಾಣ್ತಾ ಇದ್ದಾರೆ, ಅದು ಆಗೋದಿಲ್ಲ. ಅದು ಮಾರ್ಕೊಳ್ಳೋರು ಏನಾದ್ರು ಇದ್ದರೆ ಅವ್ರದಲ್ಲೇ ಇರಬೇಕು. ಅದನ್ನು ಅವ್ರದ್ದು MLA ಶಾಸಕರು ಕರೆಕ್ಟಾಗಿ ಇಟ್ಕೊಳ್ಳೋಕೆ ಹೇಳಿ. ಗಣಿಗ ರವಿ ಆರೋಪಕ್ಕೆ ಬಿಜೆಪಿಯ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಪಿ ರಾಜೀವ್, ಎಲುಬಿಲ್ಲದ ನಾಲಿಗೆಯನ್ನ ಹರಿಬಿಡೋದು ಸರಿಯಲ್ಲ. ಆಪರೇಷನ್ ಕಮಲದಂತಹ ಯಾವುದೇ ವಿಚಾರ ಬಿಜೆಪಿಯಲ್ಲಿಲ್ಲ. ಪ್ರಹ್ಲಾದ್ ಜೋಶಿ ಸೇರಿ ಹಲವು ನಾಯಕರ ಮೇಲೆ ಆರೋಪ ಮಾಡಿದ್ದಾರೆ. ಹೀಗಾಗಿ ಗಣಿಗ ರವಿ ವಿರುದ್ಧ ದೂರನ್ನ ನೀಡ್ತೇವೆ ಅಂತ ಹೇಳಿದ್ರು. ಇಂತಹ ಎಲುಬಿಲ್ಲದ ನಾಲಿಗೆ ಅಂತ ಹೇಳಿ ತಮ್ಮ ನಾಲಿಗೆಯನ್ನ ಹರಿಬಿಡೋದಕ್ಕೆ ಕಾಂಗ್ರೆಸ್ಸಿನ ಶಾಸಕರು ಕೆಲವೊಂದು ಸಚಿವರ ಕೈಗೊಂಬೆಗಳ ರೀತಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ಭಾರತೀಯ ಜನತಾ ಪಕ್ಷ ಉಗ್ರವಾಗಿ ಖಂಡಿಸುತ್ತೆ. ರವಿ ಗಣಿಗ ಅವರು ಪಕ್ಷದ ಬಹಳ ದೊಡ್ಡ ದೊಡ್ಡ ನಾಯಕರ ಹೆಸರನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ರವಿ ಗಣಿಗ ಅವರ ಮೇಲೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಮೇಲೆ ಭಾರತೀಯ ಜನತಾ ಪಕ್ಷ ಮೊಕದ್ದಮೆಯನ್ನ ದಾಖಲಿಸುತ್ತೆ. ಒಟ್ಟಾರೆಯಾಗಿ ಗಣಿಗ ರವಿ ಆರೋಪದಿಂದ ಕಾಂಗ್ರೆಸ್ನ ನಾಯಕರಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಇದಕ್ಕೆ ಮೈತ್ರಿ ನಾಯಕರು ಏನ್ ಉತ್ತರವನ್ನ ಕೊಡ್ತಾರೆ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.